ಏನು ತಿನ್ನು ಮೇಲೆ ಕ್ಲಿನಿಕ್ ಮೇಲೆ ನಾಟಕದ ಪ್ರಾಕ್ಟೀಸು ಎಲ್ಲ ಓಡಾಟ ಇಲ್ಲ, ಎಲ್ಲ ಇಲ್ಲೇ. ಆಮೇಲೆ ಇಲ್ಲ ಯಾಕೋ ಆರೋಗ್ಯದ ಕಡೆ ಗಮನ ಕೊಡಬೇಕು ಅಂತ ಅನಿಸಿ ಅದಾದ್ಮೇಲೆ ಬಟ್ ನನ್ನ ಲೈಫ್ ಬದಲಾಯಿಸಿದ್ದು ಒಂದು ಶೇಕ್. ಐ ಡೋಂಟ್ ನೋ ಅದನ್ನು ಹೇಳ್ಬೋದು ಇಲ್ವೋ, ಹರ್ಬಲ್ ಲೈಫ್. ನೀವೊಬ್ರು ಡಾಕ್ಟ್ರು ಕೂಡ. ನಾನು ಹಂಗಾಗಿ ಕೇಳ್ತೇನೆ, ಯಾಕೆಂದರೆ ಅದು ಬೇರೆ ಹೆಲ್ತ್ಗೆ ತುಂಬ ಹಾರ್ಮ್ಫುಲ್ಲು. ಅದು ತೊಗೊಂಡ್ರೆ ದೇಹದಲ್ಲಿ ತುಂಬ ವ್ಯತ್ಯಾಸಗಳಾಗುತ್ತೆ, ಲೈಫ್ ಸ್ಪ್ಯಾನ್ ಕಡಿಮೆ ಆಗ್ಬಿಡುತ್ತೆ ಅಂತೆಲ್ಲ ಹೇಳ್ತಾರೆ. ಯಾರೋ ಇದು ಈ ಥರನೇ ಹೇಳಿದ್ರು ಅಂತ ಅದನ್ನು ತಗೊಳಕ್ಕೆ ಶುರು ಮಾಡಿ 2 ವರ್ಷ ಆದಮೇಲೆ ಕಂಪ್ಲೀಟ್ ಬಾಡಿ ಚೆಕಪ್ ಮಾಡಿಸಿದೆ. ಎಲ್ರಿಗೂ ಇದು ವರ್ಕ್ ಆಗುತ್ತೆ ಅಂತ ಏನಿಲ್ಲ, ನನಗೆ ಇದು ವರ್ಕ್ ಆಗಿದೆ. ಹರ್ಬಲ್ ಲೈಫ್ ನನಗೆ ವರ್ಕ್ ಆಗಿದೆ. ಅಂದರೆ ನೀವು ಊಟ ಮಾಡಲ್ವಾ, ಬರೀ ಅದೇ ತಗೊಳ್ಳೋದ? ಇಲ್ಲ, ಊಟ ಮಾಡ್ತೀನಿ ಸಾರ್, ಮಧ್ಯಾಹ್ನ ಸರಿಯಾಗಿ ಬರೆಸ್ತೀನಿ, ಊಟ ಮಾಡ್ತೀನಿ. ನನಗೆ ಸ್ವೀಟ್ ಸಿಕ್ಕಾಪಟ್ಟೆ ಇಷ್ಟ. ಬಟ್ ನನಗೆ ಲೈಫ್ ಸ್ಟೈಲ್ ಚೇಂಜ್ ತಂತು ಸರ್ ಅದು. ಎಷ್ಟೋ ಜನ ಬಿಡಲ್ಲ, ಇಲ್ಲ ಅದರಲ್ಲಿ ಪ್ರಾಬ್ಲಮ್ ಇದೆ ಅಂತ ಅವ್ರಿಗೆ ಹೇಳೋದು ನಾನು ಇಷ್ಟೇ. ಅವಾಗ ಇನ್ನೂ ಚೆನ್ನಾಗಿದ್ದೆ ಅವಾಗ. ಈಗಲೂ ಹಾಗೆ ಇದ್ದೀರಾ ಸರ್? ಏನಿದ್ದಿರೋ ಸೀಕ್ರೆಟು ಸರ್? ಈಗಲೂ ದಿನಕ್ಕೆ ಈ ಮಧ್ಯದಲ್ಲಿ ಸಿಕ್ಕಾಪಟ್ಟೆ ನಿಮ್ಗೆ ಫೋಟೋಸ್ ಕಳಿಸ್ತೀನಿ ನೋಡಿ. ಈ ಮಧ್ಯದಲ್ಲಿ ಸಿಕ್ಕಾಪಟ್ಟೆ ದಪ್ಪ ಆಗ್ಬಿಟ್ಟಿದೆ. ಹೌದಾ? ಅಯ್ಯೋ, 113 114 kg ಆಗ್ಬಿಟ್ಟಿದೆ. ಹೆಂಗೆ? ಏನು ತಿನ್ನು ಮೇಲೆ ಕ್ಲಿನಿಕ್ ಮೇಲೆ ನಾಟಕದ ಪ್ರಾಕ್ಟೀಸು ಎಲ್ಲ ಓಡಾಟ ಇಲ್ಲ, ಎಲ್ಲ ಇಲ್ಲೇ. ಆಮೇಲೆ ಇಲ್ಲ ಯಾಕೋ ಆರೋಗ್ಯದ ಕಡೆ ಗಮನ ಕೊಡಬೇಕು ಅಂತ ಅನಿಸಿ ಅದಾದ್ಮೇಲೆ ಈಗ ನೀಟಾಗಿ ವರ್ಕೌಟ್ ಮಾಡ್ತೀನಿ, ಮತ್ತೆ ಶೇಕ್ ತಗೋತೀನಿ. ಏನು ವರ್ಕೌಟ್ ಏನು ಮಾಡ್ತಿರೋದು? ನಾನು ವರ್ಕೌಟು ದಿನ ಬೆಳಗ್ಗೆ ಒಂದು 6 ರಿಂದ 7 ಕಿಲೋಮೀಟರ್ ನಡೀತೀನಿ ಸರ್. ಬೆಳಗ್ಗೆ ವಾಕ್ ಮಾಡ್ತೀನಿ, ಅದಾದ್ಮೇಲೆ ಕೆಲವು ಸ್ವಲ್ಪ ಡಂಬೆಲ್ಸು ಅದು ಇದು ಅಂತ ಮಾಡ್ತೀನಿ. ಬಟ್ ನನ್ನ ಲೈಫ್ ಬದಲಾಯಿಸಿದ್ದು ಒಂದು ಶೇಕ್. ಐ ಡೋಂಟ್ ನೋ ಅದನ್ನು ಹೇಳ್ಬೋದು ಇಲ್ವೋ, ಹರ್ಬಲ್ ಲೈಫ್. ಸಾರಿ, ಬಟ್ ತುಂಬ ಅದನ್ನು ಡೇಂಜರ್ ಅಂತ ಕೂಡ ಹೇಳ್ತಾರಲ್ಲ ಸರ್? ನೀವೊಬ್ರು ಡಾಕ್ಟ್ರು ಕೂಡ. ನಾನು ಹಂಗಾಗಿ ಕೇಳ್ತೇನೆ, ಯಾಕೆಂದರೆ ಅದು ಬೇರೆ ಹೆಲ್ತ್ಗೆ ತುಂಬ ಹಾರ್ಮ್ಫುಲ್ಲು. ಅದು ತೊಗೊಂಡ್ರೆ ದೇಹದಲ್ಲಿ ತುಂಬ ವ್ಯತ್ಯಾಸಗಳಾಗುತ್ತೆ, ಲೈಫ್ ಸ್ಪ್ಯಾನ್ ಕಡಿಮೆ ಆಗ್ಬಿಡುತ್ತೆ ಅಂತೆಲ್ಲ ಹೇಳ್ತಾರೆ. ಸರ್ ನೋಡಿ ಸರ್, ನಾನು ಅದರ ಏನಂತಾರೆ ಅದಕ್ಕೆ, ಅದ್ರ ಹಿಂದೆ ಸ್ಟಡಿ ಮಾಡಿ ಎಲ್ಲ ತಿಳ್ಕೊಂಡಿರೋದು ಏನೂ ಇಲ್ಲ. ಬೈ ಎಕ್ಸ್ಪೀರಿಯನ್ಸ್ ನನಗೆ ಗೊತ್ತಿದೆ. ನಾನು ಈಗಾಗಲೇ ಅದನ್ನು ಎಷ್ಟು 2019 ಅಂದರೆ 6 ವರ್ಷದಿಂದ ದಿನಾಗಲೂ ತಗೊಳ್ತಾ ಇದ್ದೀನಿ. ನನಗೆ ಇದುವರೆ ತನಕ ಏನೂ ಆಗಿಲ್ಲ. ಯಾರೋ ಈ ಥರನೇ ಹೇಳಿದ್ರು ಅಂತ ಅದನ್ನು ತಗೊಳಕ್ಕೆ ಶುರು ಮಾಡಿ 2 ವರ್ಷ ಆದಮೇಲೆ ಕಂಪ್ಲೀಟ್ ಬಾಡಿ ಚೆಕಪ್ ಮಾಡಿಸ್ದೆ. ಏನೂ ತೊಂದರೆ ಇಲ್ಲ ಸರ್. ನಮ್ಮಲ್ಲಿ ಏನಾಗುತ್ತೆ, ಗೊತ್ತಿಲ್ಲದೆ ಮಾತಾಡೋರು ಕಂತೆಗಳು ಜಾಸ್ತಿ ಆಗಿಬಿಡುತ್ತೆ. ಓಕೆ, ಸೊ ನನಗೆ ಇದು ವರ್ಕ್ ಆಗಿದೆ ಸರ್. ಎಲ್ರಿಗೂ ಇದು ವರ್ಕ್ ಆಗುತ್ತೆ ಅಂತ ಏನಿಲ್ಲ, ನನಗೆ ಇದು ವರ್ಕ್ ಆಗಿದೆ. ಹರ್ಬಲ್ ಲೈಫ್ ನನಗೆ ವರ್ಕ್ ಆಗಿದೆ. ಅಂದರೆ ನೀವು ಊಟ ಮಾಡಲ್ವಾ, ಬರೀ ಅದೇ ತಗೊಳ್ಳೋದ? ಇಲ್ಲ, ಊಟ ಮಾಡ್ತೀನಿ ಸಾರ್, ಮಧ್ಯಾಹ್ನ ಸರಿಯಾಗಿ ಬರೆಸ್ತೀನಿ, ಊಟ ಮಾಡ್ತೀನಿ. ನನಗೆ ಸ್ವೀಟ್ ಸಿಕ್ಕಾಪಟ್ಟೆ ಇಷ್ಟ. ಬಟ್ ನನಗೆ ಲೈಫ್ ಸ್ಟೈಲ್ ಚೇಂಜ್ ತಂತು ಸರ್ ಅದು. ತುಂಬ ಜನ ಹೇಳ್ತಾರೆ ಅದರಿಂದ ತೊಂದರೆ ಆಗುತ್ತೆ, ಇದಾಗತ್ತೆ. ನನಗಂತೂ ಇದುವರೆ ತನಕ 8 ವರ್ಷದಿಂದ ತೊಗೊಂಡಿದ್ದೀನಿ, ಯಾರಿಗೂ ಏನಾಗಿಲ್ಲ. ಟಚ್ ವುಡ್, ಯಾರಿಗೂ ಆಗೋದು ಬೇಡ. ನಾನು ಎಷ್ಟೊಂದು ಜನ ಕೇಳಿದ್ದೀನಿ ಸರ್, ಎಷ್ಟೋ ಜನನೂ ಹೇಳಿದ್ದಾರೆ, ಅದು ತೊಗೊಂಡ್ಬಿಟ್ರೆ ಕಿಡ್ನಿ ಹಾಳಾಗೋಗುತ್ತಂತೆ, ಇದಾಗೋಗುತ್ತಂತೆ. ಒಬ್ರನ್ನ ತೋರಿಸಿ ನನ್ನ ಆ ಥರ, ಅವಾಗ ನಂಬ್ತೀನಿ ಅಂತೀನಿ. ಅಂದರೆ ಯಾವ ಥರ ನೀವು ತೊಗೊಳ್ಳೋದು ಅದನ್ನು? ಹೆಂಗದು ಕೋರ್ಸ್? ಏನಿಲ್ಲ, ಶೇಕ್ ಅಷ್ಟೇ. ಬೆಳಗ್ಗೆ ಮತ್ತು ರಾತ್ರಿ ಶೇಕು, ಮಧ್ಯಾಹ್ನ ಊಟ. ರಾತ್ರಿನೂ ಶೇಕ್, ಮತ್ತೆ ಊಟ ಏನಿಲ್ಲ? ರಾತ್ರಿ ಊಟ ಇಲ್ಲ. ಬೆಳಗ್ಗೆ ತಿಂಡಿ ಇಲ್ಲ, ತಿಂಡಿ ಬದಲು ಶೇಕು, ರಾತ್ರಿ ಊಟದ ಬದಲು ಶೇಕು, ಮಧ್ಯಾಹ್ನ ಊಟ. ಒನ್ ಮೀಲ್, ಎಸ್, one meal and it has given me a lot of energy. ಅದು ಬೇರೆ ನಿಮಗೆ ಈ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಅವೆಲ್ಲ ಏನೂ ಆಗೋದಿಲ್ಲ? ಏನೂ ಆಗಲ್ಲ ಸರ್. ಕೆಲವು ಸಲ ಇದೇ ಥರ ಎಷ್ಟೋ ಜನ ಕೇಳ್ತಾರೆ, ನೀವಾದರೂ ಪಾಪ ಅಲ್ಲಿಗೆ ನಿಲ್ಲಿಸೋ ಥರ ಕಾಣಿಸ್ತಾ ಇದ್ದೀರಾ. ಆದರೆ ಎಷ್ಟೋ ಜನ ಬಿಡಲ್ಲ, ಇಲ್ಲ ಅದರಲ್ಲಿ ಪ್ರಾಬ್ಲಮ್ ಇದೆ ಅಂತ ಅವ್ರಿಗೆ ಹೇಳೋದು ನಾನು ಇಷ್ಟೇ. ಸರ್, ನಾವು ಉಸಿರಾಡೋ ಗಾಳಿನೇ ವಿಷ. ಡೆಲ್ಲಿಲಿ ಹೋದರೆ ಇರೋಕ್ಕಾಗತ್ತಾ? ನಾವು ಉಸಿರಾಡೋ ಗಾಳಿಲೇ ವಿಷ. ನಾವು ಪಾನಿಪುರಿ ತಿಂತೀವಿ, ಎಲ್ಲಿಂದ ನೀರು ಬರುತ್ತೆ ಯಾವನಿಗೆ ಗೊತ್ತು? ಕೊರೋನಾ ಟೈಮಲ್ಲಿ ನನಗೆ ನಮ್ಮ ಜನಾಂಗದ ಬಗ್ಗೆ, ಭಾರತೀಯರ ಬಗ್ಗೆ ನನಗೆ ಭಾಳ ನಂಬಿಕೆ. ಯಾಕೆ ಅಂತಂದರೆ, ನಾವು ಚರಂಡಿ ಪಕ್ಕದಲ್ಲಿರೋ ಪಾನಿಪುರಿಯವನ ಹತ್ರ ಪಾನಿಪುರಿ ತಿಂತೀವಿ, ಆಯಿತಾ? ಒಬ್ಬ ಡಾಕ್ಟ್ರಾಗಿ ನಾನು ಹೇಳ್ತಾ ಇದ್ದೀನಿ. ಆದರೆ ಮೆಡಿಸಿನ್ ಮಾತ್ರ ಸೈಡ್ ಎಫೆಕ್ಟ್ ಆಗುತ್ತಲ್ಲ ಸರ್ ಅಂತ ಏನು ಹೇಳ್ತೀರಾ ಇದಕ್ಕೆ?
ನನಗಂತೂ ಏನು ಸೈಡ್ ಎಫೆಕ್ಟ್ ಆಗಿಲ್ಲ. ನೀವು ಟ್ರೈ ಮಾಡಿ ನೋಡಿ, ನಿಮ್ಗಾಗತ್ತೆ ಫೈನ್, ಆಗಲಿಲ್ಲ ಬಿಡಿ, ಬಿಗ್ ಡೀಲ್. ಇನ್ಯಾರೋ ಕೇಳಿದ್ರು ಲೈಫ್ ಲಾಂಗ್ ತೊಗೋಬೇಕಂತ. ಲೈಫ್ ಲಾಂಗ್ ಊಟ ಮಾಡೋದು ಬಿಡಲ್ವಲ್ಲ, ಲೈಫ್ ಲಾಂಗ್ ಊಟ ಮಾಡ್ತೀವಿ ಅಂತ ಯೋಚನೆ ಮಾಡ್ತೀವಿ. ಇದು ಒಂದು ತಿಂಡಿ ಅಷ್ಟೇ, ಇದು ಒಂದು ಶೇಕ್ ಅಷ್ಟೇ. ದಿನ ಕಾಫಿ ಕುಡಿತೀವಿ, ಕಾಫಿ ಬಿಟ್ಬಿಡ್ತೀವ ಅಥವಾ ಹಾಲು ಬಿಟ್ಬಿಡ್ತೀವ? ಬಿಡಲ್ಲ. ಇದು ಹಾಗೆ ಅಷ್ಟೇ ಸಿಂಪಲ್. ಐ ಆಮ್ ವೆರಿ ಕನ್ವಿನ್ಸ್ಡ್, ಐ ಆಮ್ ವೆರಿ